ಸಂತೋಷ ನೋಡ್ತಿದ್ರೆ ನನಗೆಷ್ಟು ಆನಂದ ಆಗುತ್ತೆ ಗೊತ್ತಾ? ಅಮ್ಮ ಅಮ್ಮ, ಒಂದು ಚಿಂತೆ ತಪ್ಪಿತ್ತು ಅನ್ನೋ ಅಷ್ಟರಲ್ಲೇ ಮತ್ತೊಂದು ಚಿಂತೆ ಕಾಡ್ತಾ ಇದೆಯಮ್ಮ ನನಗೆ. ಮತ್ತೆ ಚಿಂತೆ ಕಾಡ್ತಾ ಇದೆಯಾ ನಿನಗೆ? ಏನಾಯ್ತು ಕಂದ? ಅಮ್ಮ, ಇವತ್ತಿನ ಪೇಪರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಒಂದು ಕೆಲ್ಸಕ್ಕೆ ಅರ್ಜಿ ಕರೆದಿದ್ದಾರಮ್ಮ. ಆ ಕೆಲಸಕ್ಕೆ ನಾನು ಅರ್ಜಿ ಹಾಕ್ಬೋದಾಗಿತ್ತಮ್ಮ. ಅರ್ಜಿ ಫಾರಂ ತಗೊಳಕ್ಕೂ ಒಂದು 500 ರೂಪಾಯಿ ಕೂಡ ಇಲ್ಲಮ್ಮ. ನನ್ನದು ಎಂಥ ದುರ್ದೈವಮ್ಮ ನನ್ನದು. ಅಯ್ಯೋ ರಘು, ಇಷ್ಟಕ್ಕೆಲ್ಲ ಯಾಕಪ್ಪ ನಂದ್ಕೋತೀಯ? ಎಲ್ಲದಕ್ಕೂ ದೇವರಿದ್ದಾನೆ, ಒಂದಲ್ಲ ಒಂದು ದಾರಿ ತೋರಿಸ್ತಾನೆ. ಚಿಂತೆ ಮಾಡಬೇಡ, ಧೈರ್ಯವಾಗಿ. ರಘು, ನೆನಪಾಯ್ತು ಕಣಪ್ಪ, ಮೊನ್ನೆ ದೇವಸ್ಥಾನದಲ್ಲಿ ನಮ್ಮ ಕೆಳಗಿನ ಮನೆ ರಂಗ ಶೆಟ್ರಿದಾರಲ್ಲ, ಅವ್ರು ಸಿಕ್ಕಿದ್ರು. ಹೀಗೆ ಮಾತಾಡ್ತಾ ರೇಣುಕಮ್ಮನವ್ರೆ, ನಿಮ್ಗೆ ಏನಾದ್ರು ಕಷ್ಟ ಅಂತ ಬಂದರೆ ಒಂದ್ಸಲ ನನ್ನ ನೋಡಿ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಹೇಳಿ. ಅದು ಈಗ ಉಪಯೋಗ ಆಗುತ್ತೆ ಅನಿಸುತ್ತೆ. ನೀನು ಇಲ್ಲೇ ಇರು, ಒಂದು ಸ್ವಲ್ಪ ನಾನು ಅವ್ರ ಮನೆ ಹತ್ರ ಹೋಗಿ ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡ್ತೀನಪ್ಪ. ಇಲ್ಲೇ ಇನ್ನು ನನಗಾಗಿ ನನ್ನ ತಂದೆ ತಾಯಿಗಳು ಅದೆಷ್ಟು ಕಷ್ಟಪಡಬೇಕಾಯಿತೋ ಏನೋ. ಗಂಡ್ಸ ಆಗೋಟಿ ತಂದೆ ತಾಯಿಗಳ ತಿರುಪೆ ಕಳ್ಸೋ ನಿನ್ನಂತ ಸಣ್ಣ ಮಗನಾದ್ಮೇಲೆ ನೋಡ್ಕೊಂಡು ಏನೇನ್ ಮಾಡ್ತಾರೋ ಆ ನಿನ್ನ ತಂದೆ ತಾಯಿಗಳು. ಮತ್ತಿಗೆ ಯಾಕಮ್ಮ ನನ್ನ ಮೇಲೆ ಸುಮ್ಮನೆ ಕೆಂಡ ಕಳ್ಸಿಯ? ನಾನಿನ್ನ ಮಾತು ಕೂಡ ಆಡಿಸ್ತಿಲ್ವಲ್ಲಮ್ಮ. ರಘು, ನೀನು ನನ್ನ ಮಾತಾಡಿಸ್ತಾ ಇದ್ರು ಈ ನನ್ನ ಹೃದಯ ನಿನಗೋಸ್ಕರ ಕಾತರಿಸ್ತಾ ಇರಬೇಕು. ನೋಡು, ವಿವೇಕ ಶಾಲೆಯಾಗಿ ಪ್ರಸಂಗ ಹೇಗ್ ಬರುತ್ತಾ ಹಾಕೊಡೆ ಹಿಡಿಬೇಕು. ಇನ್ನಾದ್ರೂ ನನ್ನ ಮಾತು ಕೇಳು. ನನ್ನ ಆಸನ ನೆರವೇರಿಸ್ಕೊಟ್ರೆ ನೀನು ಬೇಕಾದಷ್ಟು ಹಣನ ನಾನು ಕೊಡ್ತೀನಿ. ಕಮಾಂಡ್ ಆಗ್ಲಿ ಪ್ಲೀಸ್. ಬಾಯಿ ಮುಚ್ಚಮ್ಮ ಸಾಕು. ಈ ನಿನ್ನ ಹೊಲಸು ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಈ ಮನೇಲಿ ಇರೋಕ್ಕೂ ಬೇಜಾರಾಗ್ತಿದೆ. ರಘು, ನೀನ್ ನನ್ನ ಎಷ್ಟೇ ತುಚ್ಛವಾಗಿ ಕಂಡ್ರು ನನಗೆ ನಿನ್ ಮೇಲೆ ಸಿಟ್ಟು ಬರೋದಿಲ್ಲ. ನೋಡು, ನೀನು ನನ್ನವನಾಗಿ ನನ್ನ ಪ್ರಿಯಕರನಾಗಿ ನಿನಗೆ ಏನೇನು ಬೇಕೋ ಎಲ್ಲ ಅನ್ಭವಿಸಿ. ನಿನ್ನ ಅಣ್ಣನಿಂದ ಸಿಗಲಾರದ ತೃಪ್ತಿನ ನಾನು ನಿನ್ನಲ್ಲಿ ಬಯಸೋದು ನನ್ನ ಮಾತು ಕೇಳು.
ಕಚ್ಚಿಕೊಂಡಾಡೋಣ ಬಾರೋ ಓ ಹುಡುಗ ಓ ಹುಡುಗ ಬಾಯಿಗೆ ಬಾಯಿಯ ಬೀಗವ ಏರಿಸಿ ಕಚ್ಚಿಕೊಂಡ